ರಾತ್ರಿ ಬಾತ್ರೂಂ ಬಾಗಿಲು ತೆರೆದವನಿಗೆ ಶಾಕ್. 7 ಅಡಿ ಮೊಸಳೆ ನೋಡಿ ಕಂಗಾಲಾದ ಮಾಲೀಕ. ವಿಡಿಯೋ ವೈರಲ್. ಭಾರತದಲ್ಲಿ ಇಂಟರ್ನೆಟ್ ಕ್ರಾಂತಿಯಾದ ದಿನದಿಂದ ಒಂದಿಲ್ಲೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಇರುತ್ತವೆ. ಇತ್ತೀಚೆಗೆ ಗುಜರಾತಿನ ಮನೆಯೊಂದರ ಬಚ್ಚಲು ಮನೆಯಲ್ಲಿ ಮೊಸಳೆಯೊಂದು ಕಾಣಿಸಿಕೊಂಡ ಸುದ್ದಿ ಸಖತ್ ವೈರಲ್ ಆಗ್ತಿದ್ದು, ಎಂದು ಇದರ ಬಗ್ಗೆ ತಿಳಿಯೋಣ. ರಾತ್ರಿ ನಿದ್ದೆಗಣ್ಣಲ್ಲಿ ಬಾತ್ರೂಂಗೆ ತೆರಳಿದ ಸಂದರ್ಭದಲ್ಲಿ ಏಕಾಏಕಿ 7 ಅಡಿ ಉದ್ದದ ದೈತ್ಯ ಮೊಸಳೆಯೊಂದು ಪ್ರತ್ಯಕ್ಷವಾದ ಘಟನೆ ಗುಜರಾತ್ನ ಆನಂದ್ ಜಿಲ್ಲೆಯ ಖಾಡ್ಯಾರಾಪುರದಲ್ಲಿ ನಡೆದಿದೆ ಎನ್ನಲಾಗಿದೆ. ಮನೆ ಮಂದಿಯೆಲ್ಲ ಆರಾಮಾಗಿ ನಿದ್ದೆ ಮಾಡುತ್ತಿದ್ದಾಗ ಮನೆಯ ಹೊರಗಿದ್ದ ನಾಯಿಗಳು ಸತತವಾಗಿ ಬೊಗಳೋಕೆ ಶುರು ಮಾಡಿವೆ. ಏನೋ ಹೆಚ್ಚು ಕಡಿಮೆಯಾಗಿದೆ ಎಂದು ಅನುಮಾನಗೊಂಡು ಮನೆ ಮಾಲೀಕ ಎದ್ದು ಹೊರಗೆ ಬಂದಿದ್ದಾನೆ. ಅತ್ತಿತ್ತ ಕಣ್ಣಾಡಿಸುತ್ತಾ ಕೆಲವು ಹೆಜ್ಜೆ ಮುಂದೆ ಇಟ್ಟವನೇ ಪಕ್ಕದಲ್ಲೇ ಇದ್ದ ಬಾತ್ರೂಂ ಕಡೆ ಹೋಗಿದ್ದಾನೆ. ನಂತರ ಬಾತ್ರೂಂ ಒಳಗೆ ಕಂಡ ದೃಶ್ಯ, ಬಾಗಿಲು ತೆಗೆದು ನೋಡಿದವನಿಗೆ ಅಕ್ಷರಶಃ ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿಯಾಗಿತ್ತು. ಒಳಗೆ ಬರೋಬ್ಬರಿ 7 ಅಡಿ ಎತ್ತರದ ಬೃಹತ್ ಮೊಸಳೆ ಕುಳಿತಿದೆ. ಇದನ್ನ ನೋಡಿದ ತಕ್ಷಣ ಬಾಗಿಲು ಹಾಕಿ ಭಯದಿಂದ ಕಿರ್ಚಿಕೊಂಡು ಮನೆಯವ್ರನ್ನೆಲ್ಲ ಎಬ್ಬಿಸಿದ್ದಾನೆ. ಭಯಭೀತರಾದ ಕುಟುಂಬಸ್ಥರು ತಕ್ಷಣ ಮನೆಯಿಂದ ಹೊರಗೆ ಓಡಿ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಸದ್ಯ ಈ ದೃಶ್ಯದ ವಿಡಿಯೋ ಇಂಟರ್ನೆಟ್ನಲ್ಲಿ ಬೆಂಕಿ ಹಚ್ಚಿದ್ದು, ಟಾರ್ಚ್ ಲೈಟ್ ಬೆಳಕಿನಲ್ಲಿ ದೈತ್ಯ ಮೊಸಳೆಯೊಂದು ಬಾತ್ರೂಂ ಒಳಗೆ ನಿಧಾನವಾಗಿ ಓಡಾಡುತ್ತಿರುವುದನ್ನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಬಹುದಾಗಿದೆ. ಇನ್ನು 1 ಗಂಟೆ ಕಾಲ ನಡೆದ ಹೈ ಡ್ರಾಮಾ. ಮಾಹಿತಿ ಸಿಕ್ಕ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸತತ 1 ಗಂಟೆಗಳ ಕಾಲ ಹರಸಾಹಸ ಪಟ್ಟಿದೆ. ಕೊನೆಗೂ ಆ ದೈತ್ಯ ಮೊಸಳೆಯನ್ನ ಹಿಡಿದಿದ್ದಾರೆ. ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ನಂತರ ಆ ಮೊಸಳೆಯನ್ನ ಹತ್ತಿರದ ಕೆರೆಗೆ ಬಿಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ವಿಡಿಯೋಗೆ ಲಕ್ಷಾಂತರ ವೀಕ್ಷಣೆಗಳು ಸಿಕ್ಕಿದ್ದು ಕಾಮೆಂಟ್ಗಳ ಸುರಿಮಳೆಗೆ ಹರಿದು ಬರ್ತಿದೆ. ಇಷ್ಟು ದೊಡ್ಡ ಮೊಸಳೆ ಮನೆಯೊಳಗೆ ಬರೋಕೆ ಹೇಗೆ ಸಾಧ್ಯ ಅಂತ ನೆಟ್ಟಿಗರು ತಲೆ ಕೆಡಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಮನೆಯ ಹೊರಗೆ ಬಾತ್ರೂಂ ಕಟ್ಟಿಕೊಳ್ಳೋದು ಎಷ್ಟು ಡೇಂಜರ್ ಅಲ್ವಾ ಅಂತ ಚರ್ಚೆ ಶುರು ಮಾಡಿದ್ದಾರೆ.